ಸುದ್ದಿವಾಹಿನಿಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ಭಾರತ ದೇಶದ ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ. ಇತಿಹಾಸದ ಪರಂಪರೆಯನ್ನು, ಸ್ಮಾರಕಗಳನ್ನು, ಶಾಸನವನ್ನು, ನಾಣ್ಯಗಳನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಐತಿಹಾಸಿಕ ಪರಂಪರೆ ಇಲ್ಲದೇ ಇದ್ದರೆ ಭವಿಷ್ಯತ್ತಿನ ಬದುಕು ಸುಂದರವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಹೂವಿನಹಡಗಲಿಯ ತಾಲೂಕಿನ ಭಾಳ ಪ್ರಸಿದ್ಧವಾದಂಥ ಅನೇಕ ದೇವಾಲಯಗಳನ್ನು ಹೊಂದಿದ್ದು, ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬೇಕಾದಷ್ಟು ಮಾಹಿತಿಗಳು ನಮ್ಮ ಹೂವಿನಹಡಗಲಿ ತಾಲೂಕಿನಲ್ಲಿ ದೊರೆತಿವೆ. ದಿವಂಗತ ಮಾಜಿ ಉಪಮುಖ್ಯಮಂತ್ರಿ MP ಪ್ರಕಾಶ್ ಸಾಂಸ್ಕೃತಿಕ ರಾಜಕಾರಣಿ ಎಂದೇ ಹೆಸರಾದಂಥವರು. ಅವರ ಸುಪುತ್ರಿಯಾದ MP ವೀಣಾ ಮಹಾಂತೇಶ್ರವರು ಇತಿಹಾಸದ ಬಗ್ಗೆ ಬಹಳಷ್ಟು ಕಾಳಜಿ, ಇತಿಹಾಸ ಪರಂಪರೆಯನ್ನು ಉಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಎಲ್ಲಿ ಸಿಕ್ಕರೂ ಕೂಡ ಸಿಕ್ಕಂಥ ದಾಖಲೆಗಳನ್ನು ಪರಿಶೋಧಿಸುವಂಥ, ಅದರ ಜೊತೆಗೆ ಇತಿಹಾಸದ ದಾಖಲೆಗಳನ್ನು ಉಳಿಸುವಂಥ ಪರಂಪರೆಗೆ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ. ಹೂವಿನಹಡಗಲಿ ಪಟ್ಟಣದ ಶಿವಶಾಂತವೀರ ಸಮುದಾಯ ಭವನದ ಮುಂದಿರುವಂತಹ ಕಲ್ಯಾಣಿ ಚಾಲುಕ್ಯರ ಕಾಲದ ಪುಷ್ಕರಣಿ, ಆ ಪುಷ್ಕರಣಿಯ ದೇವಾಲಯದ ಮುಂಭಾಗದಲ್ಲಿರುವಂಥ ಒಂದು ತುಂಡು ಶಾಸನವನ್ನು ಅವರು ಹುಡುಕಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಐತಿಹಾಸಿಕವಾಗಿ ಮಾಡುತ್ತಿರುವವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯವಾಗಿದೆ. ಅದರ ಜೊತೆಗೆ ಸಿಕ್ಕಂಥ 11ನೇ ಶತಮಾನದ ಶಾಸನದ ಬಗ್ಗೆ ಇದೀಗ ನಮ್ಮೊಂದಿಗೆ ಇರುವಂತಹ ವೀಣಾ ಮಹಾಂತೇಶ್ರವರು ಆ ಮಾಹಿತಿಯನ್ನು ಕೊಡಲಿದ್ದಾರೆ. ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ವೀಣಾ ಮಹಾಂತೇಶ್, ಹೂವಿನಹಡಗಲಿಯಿಂದ. ಹೂವಿನಹಡಗಲಿ ಒಂದು ತಾಲೂಕಾಗಿದ್ದು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಐತಿಹಾಸಿಕ ಪರಂಪರೆಯನ್ನು ಉಳ್ಳಂತಹ ಒಂದು ತಾಲೂಕು ಕೇಂದ್ರ ಇದು. ಈ ತಾಲೂಕಿನ ಉದ್ದಗಲಕ್ಕೂ ರಾಷ್ಟ್ರಕೂಟರ ಕಾಲದಿಂದ ಚಾಲುಕ್ಯರು, ವಿಜಯನಗರ ಅರಸರು, ಪಾಳೆಗಾರರು ಆಳಿರ್ತಕ್ಕಂಥ ಇದು ಒಂದು ಪವಿತ್ರ ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು. ಅದರಲ್ಲೂ ಹೂವಿನಹಡಗಲಿ ಕೇಂದ್ರ ಪಟ್ಟಣ ಏನಿದೆ ಅಲ್ಲ, ಇಲ್ಲಿ ಕೂಡ ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ದೇವಾಲಯಗಳಿದ್ದಾವೆ. ಅದರಲ್ಲಿ ಕಲ್ಲೇಶ್ವರ, ಕೇಶವ, ಮೂರದೇವರ ಗುಡಿ, ಮತ್ತು ಇಲ್ಲಿ ಹನುಮಂತನ ಗುಡಿ, ಅಲ್ಲೇ ಪಾತಾಳ ಈಶ್ವರನ ಗುಡಿ, ಈ ಥರ ವೀರಭದ್ರ ಗುಡಿ, ಹಾಗೆ ಹಲವಾರು ಗುಡಿಗಳಿದ್ದಾವೆ. ಹಾಗೆಯೇ ಅವ್ರಿಗೆ ಸಂಬಂಧಪಟ್ಟಿದ್ದಂತಹ ಅನೇಕ ಶಾಸನಗಳಿದ್ದಾವೆ. ನಮ್ಮ ಏನು ಶಾಸನಗಳ ಪಿತಾಮಹ ಅಂತೇಳಿ BL ರೈಸ್ ಅವ್ರನ್ನ ಕರಿತೀವಲ್ಲ, ಅವರು ಆ ಕಾಲದಲ್ಲೇ ಇಲ್ಲೆಲ್ಲ ಸುತ್ತಿ ಎಲ್ಲ ಶಾಸನಗಳನ್ನು ಹುಡುಕಿ ಪ್ರಕಟ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಎಪಿಗ್ರಫಿ ಆಫ್ ಕರ್ನಾಟಕದಲ್ಲಿ ಕೂಡ ಶಾಸನಗಳು ಪ್ರಕಟ ಆಗಿರ್ತಕ್ಕಂಥದ್ದು. ಇತ್ತೀಚೆಗೆ ಹಂಪೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕೂಡ ಬಳ್ಳಾರಿ ಜಿಲ್ಲೆಯ ಶಾಸನ ಸಂಪುಟ ಅಂತ ಮಾಡಿದ್ದಾರೆ. ಎಲ್ಲರೂ ಮಾಡಿದ ಪ್ರಯತ್ನದಲ್ಲಿ ಕೆಲವೊಂದು ಶಾಸನಗಳು ಕಣ್ತಪ್ಪಿ ಹೋಗಿರ್ತಕ್ಕಂಥದ್ದು. ನನಗೆ ಅನಿಸೋ ಮಟ್ಟಿಗೆ ಅವು ಭೂಮಿಯಲ್ಲಿ ಇದ್ವು ಅನಿಸುತ್ತೆ, ಅವ್ರು ಬಂದಾಗ ಸಿಕ್ಕಿರಲ್ಲ. ಆಮೇಲೆ ಸಿಕ್ಕಾಗ ಹೊರಗಡೆ ಬರ್ತಕ್ಕಂತಹ ಈ ಥರ ಉಳ್ಕೊಂಡಿರ್ತಕ್ಕಂಥ ಶಾಸನಗಳನ್ನು ಇತಿಹಾಸ ತಜ್ಞರು ಮತ್ತು ಮರು ಓದುಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಪ್ರಕಟಣೆ ಮಾಡ್ತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು. ಈಗ ನಾವು ಹೂವಿನಹಡಗಲಿಯ ಕೇಂದ್ರ ಸ್ಥಳ ಆಗಿರ್ತಕ್ಕಂಥ ಗವಿಮಠದ ಎದುರುಗಡೆ ಇರ್ತಕ್ಕಂಥ ಒಂದು ಕೋಗಳಿ ವಂಶಸ್ಥರಿಗೆ ಸಂಬಂಧಪಟ್ಟಂಥ ಹೊಲದಲ್ಲಿರ್ತಕ್ಕಂಥ ಕಲ್ಯಾಣಿಯಲ್ಲಿ ನಾವು ಮಾತಾಡ್ತಾ ಇರೋದು. ಈ ಕಲ್ಯಾಣಿಯ ವಾಸ್ತುಶಿಲ್ಪವನ್ನೆಲ್ಲ ನೋಡಿದ್ರೆ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು, ಅಥವಾ ಅದರ ನಂತರ ಬಂದಿರತಕ್ಕಂಥ ಪಾಳೆಗಾರರು ಕಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇಲ್ಲಿ ನೀವು ಸುತ್ತ ನೋಡಿದ್ರೆ ದೇವಕೋಷ್ಠಿಗಳಿದ್ದಾವೆ. 2 ಗರ್ಭಗುಡಿ ಇರ್ತಕ್ಕಂಥ ದೇವಸ್ಥಾನ, ಹಾಗೆಯೇ ದೇವಕೋಷ್ಠಿಗಳು ಇದ್ದಾವೆ. ಹಾಗೆ ಮುಂಚೆ ಎಲ್ಲ ಏತ ನೀರಾವರಿ ಮಾಡ್ತಕ್ಕಂಥದ್ದು, ಕೊಪ್ಪಟಿಯಿಂದ ನೀರು ಎಳಿತಾ ಇದ್ರು, ಅಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಅಲ್ಲಿ ಹಿಂದೆ ಹೊಲ ಇತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲೆಲ್ಲ ಸುತ್ತ ಹೊಲಗಳಿದ್ವು. ಹೊಲಗಳಲ್ಲಿ ಹೂವನ್ನು ಬೆಳೀತಕ್ಕಂಥದ್ದು, ಮಲ್ಲಿಗೆ ಮತ್ತು ಕನಕಾಂಬರ ಹೂಗಳನ್ನ ಬೆಳೀತಕ್ಕಂಥದ್ದನ್ನು ನಾವು ನೋಡಿದ್ವಿ. ಇದೇ ಬಾವಿಯಿಂದ ಅವಾಗೆಲ್ಲ ನೀರನ್ನು ತೆಗಿತಾಯಿದ್ರು. ಇತ್ತೀಚೆಗೆ ಈ ಬಾವಿಯನ್ನು ಏನು ಪುಷ್ಕರಣಿಯನ್ನು ಇದು ಮಾಡಬೇಕಾದ್ರೆ, ಇದನ್ನೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕಾದ್ರೆ ಇಲ್ಲಿ ಒಂದು ಶಾಸನದ ತುಂಡು ಸಿಕ್ಕಿದೆ. ಈ ಶಾಸನದ ತುಂಡು 18 ಸಾಲುಗಳನ್ನು ಹೊಂದಿದೆ. ಹಾಗೆ ಓದಿದಾಗ ಇದು ಅರ್ಥ ಆಗ್ತಾ ಇರಲಿಲ್ಲ. ಇದರಲ್ಲಿ ಒಂದು 8ನೇ ಸಾಲಲ್ಲಿ ಮುದ್ದ ಅಂತೇಳಿ ಬರ್ತದೆ. ಇಲ್ಲಿ 8ನೇ ಸಾಲಲ್ಲಿ ಮುದ್ದ ಅಂತ, ಇದು ಮತ್ತು ದಾಗೆ ದಾವತ್ತಾಗಿರ್ತಕ್ಕಂಥ ಮುದ್ದ ಅನ್ನೋಂಥ ವ್ಯಕ್ತಿ ಹೆಸರು. ಅದು ನನಗೆ ಯಾಕೆ ಇದು ಆಯಿತು ಅಂದರೆ, ಇದು 1109ನೇ ವರ್ಷದ್ದು, ಅಂದರೆ ಕಲ್ಯಾಣಿ ಚಾಲುಕ್ಯರ ತ್ರಿಭುವನ ಮಲ್ಲನ ಆಳ್ವಿಕೆ ಕಾಲದ ಶಾಸನ ಇದು. ಈ ಶಾಸನದಲ್ಲಿ ಮುದ್ದ ಅಂತ ಬಂದಿರೋದ್ರಿಂದ ಈ ಶಾಸನ ಪಾಠವನ್ನು ಓದೋಕ್ಕೆ ನನಗೆ ಈಸಿ ಆಯಿತು. ಯಾಕೆಂದರೆ
ಇದೇ ಕಲ್ಯಾಣಿ ಚಾಲುಕ್ಯರ 1110 ಒಂದು ಶಾಸನ, ಮುದ್ದರಸನ ಬಗ್ಗೆ ಹೇಳ್ತಕ್ಕಂಥ ಶಾಸನ ನಮ್ಮ ಹಡಗಲಿಯ ಪಾಂಡುರಂಗ ದೇವಸ್ಥಾನದಲ್ಲಿ ಬಿದ್ದಿತ್ತು. ಅದು ಏನು ಬಾವಿ ಅವರು ಬಚ್ಚಲ ಮನೆಗೆ ಹೊರಗಡೆ ಕಲ್ಲನ್ನು ಬಳಸ್ಕೊಂಡಿದ್ರು. ಕೈ ಕೆಳಗಡೆ ಹಾಕಿದಾಗ ಅಕ್ಷರಗಳು ಸಿಕ್ಕವು. ನಾವು ಅದನ್ನು ತೆಗೆದು ಓದಿದಾಗ ನಮಗೆ ಮನ್ವಾಚಾರ ಅಂತೇಳಿ ಹಂಪಿ ಯೂನಿವರ್ಸಿಟಿಯ ಒಬ್ಬ ಲೆಕ್ಚರರ್ ಬಂದುಬಿಟ್ಟು ನನಗೆ ಓದಿಕೊಟ್ಟಾಗ ಅದರಲ್ಲಿ ಮುದ್ದರಸ ಅಂತ ಬರ್ತದೆ. ಆ ಮುದ್ದರಸನ ಉಲ್ಲೇಖ ನಮಗೆ ಇಲ್ಲಿ ಸೋಗೆಯಲ್ಲಿ ಬರ್ತದೆ, ಮತ್ತು ನೀಲಗುಂದದಲ್ಲಿ ಬರ್ತದೆ, ಹಡಗಲಿ ಶಾಸನದಲ್ಲಿ ಬರುತ್ತೆ. ಇನ್ನೊಬ್ಬ ಮುದ್ದರಸನೋ ಅಥವಾ ಅದೇ ಮುದ್ದರಸನೋ ಕುರುಗೋಡಲ್ಲಿ ಒಂದು ಶಾಸನದಲ್ಲಿ ಬರ್ತಾ ಇದ್ದಾನೆ. ಆ ಮುದ್ದರಸ ಏನಂದರೆ ಆ ಕಾಲದ ಸುಂಕಾಧಿಕಾರಿ, ಸುಂಕವನ್ನು ಮಾನ್ಯ ಮಾಡ್ತಕ್ಕಂಥದ್ದು ಆ ಥರ. ಇಲ್ಲಿ ಬರೇ ಒಂದು ಮುದ್ದಾನ ಅಂತ ಬಂದಿರತಕ್ಕಂಥದ್ದು. ಆಮೇಲೆ ಇಲ್ಲಿ ಒಂದು ಕೆಳಗಡೆ ವಿರೋಧಿ ಸಂವತ್ಸರ 34 ಅಂತ ಬರ್ತಾ ಇದೆ. 34 ಅಂತ ಬಂದಾಗ ತ್ರಿಭುವನ ಮಲ್ಲನ ಕಾಲದಂತ ಮುದ್ದರಸನಿಂದ ನಾವು ಗೊತ್ತಿರೋ ಮೇಲೆ 34 ಅಂದರೆ ತ್ರಿಭುವನ ಮಲ್ಲನ ಆಳ್ವಿಕೆಯ 34ನೇ ವರ್ಷದ ಶಾಸನ ಅಂತ ಬಂತು. ಹಾಗಾಗಿ ಆ ಇನ್ನೊಂದು ಶಾಸನ ಹೇಳಿದ್ದಲ್ಲ, ಪಾಂಡುರಂಗ ದೇವಸ್ಥಾನದಲ್ಲಿ ಸಿಕ್ಕಿರೋ ಶಾಸನದಲ್ಲಿ ತುಂಬ ಇದಕ್ಕಿಂತ ಸ್ಪಷ್ಟತೆ ಇದೆ. ಈ ಶಾಸನ ಅಂದರೆ ಏನಿದೆ ಅಂದರೆ ಇಡೀ ಒಂದು ದೊಡ್ಡ ಶಾಸನದಲ್ಲಿ ಬಂತು. ಹಾಗಾಗಿ ಆ ಇನ್ನೊಂದು ಶಾಸನ ಹೇಳಿದ್ದಲ್ಲ, ಪಾಂಡುರಂಗ ದೇವಸ್ಥಾನದಲ್ಲಿ ಸಿಕ್ಕಿರೋ ಶಾಸನದಲ್ಲಿ ತುಂಬ ಇದಕ್ಕಿಂತ ಸ್ಪಷ್ಟತೆ ಇದೆ. ಈ ಶಾಸನ ಅಂದರೆ ಏನಿದೆ ಅಂದರೆ ಇಡೀ ಒಂದು ದೊಡ್ಡ ಶಾಸನದಲ್ಲಿ 25% ಮಾತ್ರ ನಮಗೆ ಸಿಕ್ಕಿರ್ತಕ್ಕಂಥದ್ದು, ಇನ್ನು 75% ಹಾಳಾಗೋಗಿರ್ತಕ್ಕಂಥ ಶಾಸನ. ಆದರೂ ಕೂಡ ಆ ವ್ಯಕ್ತಿಯ ಹೆಸರು ಇರೋದ್ರಿಂದ ಆಮೇಲೆ ಇಲ್ಲಿ ಒಬ್ಬ ಮುನಿಯ ಹೆಸರು ಬರ್ತಾ ಇದೆ, ಉಲ್ಲೇಖ ಆಗ್ತದೆ. ಅಂದರೆ ಹೆಸರು ಉಲ್ಲೇಖ ಇಲ್ಲ, ಅವನ ಬಗ್ಗೆ ಎಲ್ಲ ಬರ್ತಕ್ಕಂಥದ್ದು. ಅವರು ಯಾರು ಅಂತಲೂ ಚರ್ಚೆ ಮಾಡಿದಾಗ ಆ ಶಾಸನದಲ್ಲಿ ಆ ಮುನಿಯ ಹೆಸರು ಬರ್ತದೆ. ಅವರು ಕಳೇಶ್ವರ ಅಂತೇಳಿ ಬರ್ತದೆ. ಸೊ ಇದು ಅದಕ್ಕಿಂತ ಒಂದು ವರ್ಷ ಹಳೆ ಶಾಸನ, ಬಟ್ ಪಾಠ ಎಲ್ಲ ಹೋಲಿಕೆ ಇರೋದ್ರಿಂದ ಇದು ಮತ್ತು ಇದು ಒಂದು ವರ್ಷ ಹಳೇದು, 1109ರದು, ಅದು 1110ರದು. ಆದರೆ ಒಬ್ಬ ವ್ಯಕ್ತಿ ಹೆಸರು ಬರ್ತಕ್ಕಂಥ ಮುದ್ದರಸನ ಬಗ್ಗೆ ಅವನು ಸುಂಕಾಧಿಕಾರಿ ಈ ಜಾಗವನ್ನು ಮಾನ್ಯವಾಗಿ ಕೊಟ್ಟಿರಬೇಕು ಅಂತ. ಇದು ಕೆಳಭಾಗದ ಶಾಸನ. ಯಾಕೆ ಹೇಳ್ಬೇಕಂದ್ರೆ ಇದು ಮೇಲ್ಭಾಗದ ದಿನ ಇಲ್ಲ, ಇದು 18ನೇ ಸಾಲಿದೆ. ಮುಂಭಾಗದಿಲ್ಲ, ಹಿಂಭಾಗದಿಲ್ಲ, ಮೇಲ್ಭಾಗದಿಲ್ಲ, ಕೆಳಭಾಗದಿಲ್ಲ. ಇಲ್ಲಿ ಬರ್ತಾ ಇದ್ದಾಗ ಆ್ಯಕ್ಚುಲಿ ಎಲ್ಲ ಶಾಸನಗಳಲ್ಲಿ ಏನಂದರೆ ಮೇಲ್ಗಡೆ ಒಂದು ಇದು ಇರುತ್ತೆ, ಶಿಲ್ಪ ಇರುತ್ತೆ. ಇದು ಯಾವ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಏನು ಅಂದರೆ ಅವರು ಇದು ಆದರೆ ಶೈವ ಪಂಥದಾದರೆ ಲಿಂಗು ಇರುತ್ತೆ, ಜೈನ ಆದರೆ ಬಿಂಬ ಇರುತ್ತೆ, ವಿಷ್ಣುದಾದರೆ ವಾಮನ ಮುದ್ರೆ ಅಥವಾ ವೈಷ್ಣವರ ಚಿಹ್ನೆಗಳಿರ್ತವೆ. ಅದೆಲ್ಲ ಬರೆದೋಗಿದೆ. ಅದರ ನಂತರದಲ್ಲಿ ಏನಂದರೆ ರಾಜರ ಬಗ್ಗೆ ಬರ್ತದೆ, ಯಾವ ರಾಜರ ಆಳ್ವಿಕೆ ಕಾಲದಲ್ಲಿ ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿರ್ತಕ್ಕಂಥ ಮಾಂಡಲಿಕರು ಬರ್ತದೆ, ಆಮೇಲೆ ಸ್ಥಳೀಯರು ಬರ್ತಾರೆ. ಅದು ಬಂದಾಗಿದ್ದೆಲ್ಲ ಹೋಗ್ಬಿಟ್ಟಿದೆ. ಇಲ್ಲಿ ಮಾತ್ರ ಮುದ್ದರಸನ ಬರ್ತದೆ. ಇದು ಕೊನೆಯಲ್ಲಿ ಇಲ್ಲಿ ಶಾಪಶಯ ಬರುತ್ತೆ. ಶಾಪಶಯ ಅಂದರೆ ಸೂರ್ಯ ಚಂದ್ರ ಇರೋವರೆಗೂ ಈ ಕಲ್ಲನ್ನು ಯಾರು ಹಾಳು ಮಾಡಬಾರ್ದು ಅಥವಾ ಈ ದಾನವನ್ನು ಹಾಳು ಮಾಡಬಾರ್ದು. ಹಾಳು ಮಾಡಿದವ್ರಿಗೆ ಅದೊಂದು ಏನು ಇದು ಕಾಶಿಯಲ್ಲಿ ನಿಮಗೆ ಇದಾದಾಗೆ ಕೆಲವಂತೂ ದೋಷ ಬರುತ್ತೆ. ಅಂದರೆ ಒಂದು ಹಸುವನ್ನು ಸಾಯಿಸ್ದಂಗೆ, ಒಂದು ಬ್ರಾಹ್ಮಣರನ್ನು ಸಾಯಿಸಿದ್ರೆ ಪಾಪ ಬರೋಂಥ ಆ ಥರದ್ದು ಶಾಪಶಯ ಬರ್ತಾ ಹೋಗ್ತವೆ. ಶಾಪಶಯದ್ದು ಕೂಡ ಒಂದೆರಡು ಇದಿದೆ. ಇದು ಹೊಯ್ಸಳರ ಇದು ಕಲ್ಯಾಣಿ ಚಾಲುಕ್ಯರ ಕಾಲದಾಗಿರೋದ್ರಿಂದ ಅಕ್ಷರಗಳು ಸುಂದರವಾಗಿದ್ದಾವೆ, ಕಲ್ಲಿನ ಆಯ್ಕೆಯೂ ಚೆನ್ನಾಗಿದೆ. ಆದರೆ ನಮಗೆ ಪಳಪದ ಕಾಲದಲ್ಲಿ ಕಲ್ಲನ್ನು ಅವರೆಲ್ಲ ಶಾಸನಕ್ಕಾಗಿಯೇ ಸಿದ್ಧಪಡಿಸ್ತಾ ಇದ್ದಾರೆ. ಮೇಲ್ಮೈಯನ್ನು ತಯಾರು ಮಾಡಿಕೊಂಡು ಒಬ್ಬರು ಪದ್ಯವನ್ನು ರಚನೆ ಮಾಡಿದ್ರೆ, ಕವಿ ರಚನೆ ಮಾಡಿದ್ರೆ, ಇನ್ನೊಬ್ಬರು ಅದನ್ನು ಶಿಲ್ಪಿಗಳಾಗಿರ್ಬೋದು, ಅವರು ಇದನ್ನು ಬರೀತಾರೆ. ಅದೆಲ್ಲ ಮೆನ್ಷನ್ ಮಾಡಿರ್ತಾರೆ, ಯಾರು ಬರೆದಿದ್ದು, ಯಾರು ಹೇಳಿದ್ದು ಅಂತೆಲ್ಲ. ಅದೆಲ್ಲ ನಮಗೆ ಆದರೆ ಆ ಮುದ್ದರಸನ ಬರೀ ಮುದ್ದ ಅಂತ
ಕಡೆ ಇರ್ತಕ್ಕಂಥ ದ್ವಾರದಲ್ಲಿ ಒಂದು ರಾಜನ ಅಕ್ಕಪಕ್ಕ ಇಬ್ಬರು ರಾಣಿಯರು ಕೂತಿರ್ತಕ್ಕಂಥ ಪಟ್ಟರಾಣಿಯರು ಕೂತ್ಕೊಂಡಿರ್ತಕ್ಕಂಥ ಒಂದು ಚಿತ್ರ ಇದೆ. ಅದಕ್ಕೆ ಸೋಮೇಶ್ವರ ಅಂತಲೇ ಕರೀತಾರೆ. ಹಾಗೆಯೇ ತ್ರಿಭುವನ ಮಲ್ಲನ ಹೆಂಡತಿ ಪದ್ಮಲಾದೇವಿ ಅಂತೇಳಿ ಅವಳು ಮಾಗಡದಲ್ಲಿ ಆಳ್ವಿಕೆ ಮಾಡಿದ್ದು ಅಂತ ಹೇಳ್ತಾರೆ. UK ನ್ಯೂಸ್ ಚಾನಲ್ ಅವ್ರಿಗೆ ಶುಭವಾಗಲಿ. ಇದು ಅವರ ಹೊಸ ಪ್ರಯತ್ನ. ಈ ರೀತಿಯ ಊರಿನ ಗ್ರಾಮದ ಇತಿಹಾಸವನ್ನು ತಿಳಿಸ್ಕೊಡ್ತಕ್ಕಂಥ ಈ ಪ್ರಯತ್ನಕ್ಕೆ ಅವರಿಗೆ ಒಂದು ಜಯ ಸಿಗಲಿ. ಹಾಗೆಯೇ ನಿರಂತರವಾಗಿ ಅವರು ಬೆಳೀಲಿ, ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ, ಮತ್ತು ಈ ಮೂಲಕ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ಇತಿಹಾಸ ಪರಂಪರೆಯನ್ನು ಉಳಿಸಿ ಅಂತೇಳಿ ಕೂಡ ಕೇಳ್ಕೊಳ್ತೀನಿ. ನಮಸ್ಕಾರ. ನಮ್ಮ ಸ್ನೇಹಿತರು NPM ಶಿವಪ್ರಕಾಶ್, SM ಬಸವರಾಜ್ ಮತ್ತು ಜಗದೀಶ್ ಅವರು ಸೇರಿ ಮಾಡುವಂಥ ಪ್ರಯತ್ನ ಇದು. ಒಂದು UK ನ್ಯೂಸ್ ಅನ್ನುವಂಥ ಒಂದು ಚಾನಲ್ ಮಾಡಿದ್ದಾರೆ. ಇಲ್ಲಿ ಇವತ್ತು 1ನೇ ತಾರೀಕು ಶುಭಾರಂಭ ಆಗಿದೆ. ಶ್ರೀಮತಿ ವೀಣಾ ಅವರು ಒಂದು ಶಾಸನವನ್ನು ಪರಿಚಯಿಸಿದ್ದಾರೆ. ಆ ಶಾಸನಗಳ ಕುರಿತಾಗಿರುವಂಥ ಅವರ ಆಸಕ್ತಿ ಅದು ಬಹಳಷ್ಟು ಅದ್ಭುತವಾಗಿರುವಂಥದ್ದು ಮತ್ತು ಬಹಳ ಶ್ಲಾಘನೀಯವಾಗಿರುವಂಥದ್ದು. ಈ ಹೂವಿನಡಗಲಿಯ ಇತಿಹಾಸವನ್ನು ಒಮ್ಮೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಶ್ರೀಮತಿ ವೀಣಾ ಮಾಡ್ತಾ ಇದ್ದಾರೆ. ನಿಮ್ಮ ಚಾನಲ್ ಮೂಲಕ ಅದು ಪ್ರಸಾರವಾಗಲಿ. ಮುಂದೆ ಹೂವಿನಡಗಲಿಯಲ್ಲಿ ಬರುವಂಥ ಎಲ್ಲ ಶಾಸನಗಳನ್ನು ಓದುವ, ಅದನ್ನು ಸಂಗ್ರಹಿಸುವ ಮತ್ತು ಅದನ್ನು ಪ್ರಕಟಿಸುವಂಥ ಕೆಲಸ ಆಗಬೇಕು. ಅವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಒಬ್ಬ ಇತಿಹಾಸ ತಜ್ಞೆ ಆಗಿರೋದರಿಂದ ಅವರೇನು ಶಾಸನಗಳನ್ನು ಓದಿ ವಿವರವನ್ನು ಕೊಡ್ತಾರೆ ಅದನ್ನು ನಾವು ನಮ್ಮ ಪ್ರತಿಷ್ಠಾನವೋ ಅಥವಾ ರಂಗಭಾರತಿಯ ಮೂಲಕವೋ ಒಂದು ಪುಸ್ತಕವಾಗಿ 10-12 ಲೇಖನಗಳ ಸಂಗ್ರಹ ಆದ ಕೂಡಲೇ ಅದನ್ನು ಮಾಡ್ತೇವೆ. ಈಗಾಗಲೇ ಸಂಗ್ರಹ ಆಗಿದೆ ಅಂತೇಳಿ ಅವರು ನಮ್ಗೆ ಹೇಳಿದ್ದಾರೆ. ಇದು ಭಾಳ ಚೇತವಾರಿಯಾದಂಥ ಕೆಲಸ. ಇತಿಹಾಸ ಅಂದರೆ ನಮ್ಮ ಹಿಂದಿನ ಪರಂಪರೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ತಂದೆ, ನಮ್ಮ ತಾತ, ಅಜ್ಜ, ಅದರ ಆಚೆಗೆ ಇರುವಂಥ ಜನಗಳನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸುವಂಥದ್ದು ಮತ್ತು ಐತಿಹಾಸಿಕವಾದಂಥ ಐತಿಹ್ಯಗಳೇನಿದ್ದಾವೆ ಅದನ್ನು ನೋಡಿ ನಮ್ಮ ಹೂವಿನಡಗಲಿಯ ಪರಂಪರೆ ಹೀಗಿದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ತಿಳಿಯಬೇಕಾಗಿರುವಂಥ ವಿಚಾರ. ಇಲ್ಲಿ ಒಂದು ಪುಷ್ಕರಣಿ ನೀವು ಗಮನಿಸ್ರಿ, ಅದನ್ನು ಬಹಳ ಸ್ವಚ್ಛವಾಗಿಟ್ಕೊಳ್ಳುವಂಥ ಒಂದು ಪ್ರವಾಸಿ ತಾಣವಾಗುವಂಥ ಅಥವಾ ಬಹುಶಃ ಒಂದು ಭಕ್ತಿಯ ತಾಣವಾಗಿಸುವಂಥ ಒಂದು ಪ್ರಯತ್ನ ನಾವು ಹೂವಿನಡಗಲಿಯ ಜನತೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಸ್ವಚ್ಛಗೊಳಿಸುವಂಥ, ಕೆಳಗೆ ಏನಾದರೂ ಶಾಸನಗಳ ತುಂಡು ಸಿಗ್ತವೆ ಅನ್ನುವಂಥ ನೋಡುವಂಥ ಪ್ರಯತ್ನವನ್ನು ಶ್ರೀಮತಿ ವೀಣಾ ಅವರೊಂದಿಗೆ ನಾವು ಕೂಡ ಮಾಡೋಣ. ನಿಮ್ಮ ಹೊಸ ಪ್ರಯತ್ನಕ್ಕೆ, ನೂತನ ವರ್ಷಾರಂಭದಲ್ಲಿ ಮಾಡ್ತಾ ಇರುವಂಥ ಹೊಸ ಪ್ರಯತ್ನಕ್ಕೆ ನಾವು ನಿಮ್ಮನ್ನು ಅತ್ಯಂತ ಮನಪೂರ್ವಕವಾಗಿ ಅಭಿನಂದಿಸ್ತೇವೆ. ಇದು ಬಹಳ ಅತ್ಯುತ್ತಮವಾದಂಥ ಒಂದು ಚಾನಲ್ ಆಗಿ ರೂಪುಗೊಳ್ಳಲಿ ಮತ್ತು ಜನರನ್ನು ಸನ್ಮಾರ್ಗದಲ್ಲಿ ಜನರಿಗೆ ವಿವೇಕ ಹೇಳ್ತಾ ನಡೀಲಿ ಅನ್ನುವಂಥದ್ದು ನನ್ನ ಹಾರೈಕೆಯಾಗಿದೆ. ನಮಸ್ಕಾರ.